ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ಬಾಸುಮತಿ ರೈಸು, ದಾವತ್ ಬಾಸುಮತಿ ರೈಸ್ ಉಪಯೋಗ ಮಾಡಿದ್ದೀನಿ ನಾನು. ಇದರಿಂದ ವೆಜ್ ಬಿರಿಯಾನಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲೇ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಕಡಾಯಿಯಲ್ಲಿ ಎಣ್ಣೆ ಹಾಕಿಬಿಟ್ಟು ಶಾಜೀರಿಗೆ ಹಾಕಿದ್ದೀನಿ. ಹಾಕಿ ಪೊಟ್ಯಾಟೊ, ಕ್ಯಾರೆಟು, ಬೀನ್ಸು, ಈರುಳ್ಳಿ ಇದನ್ನು ದಪ್ಪ ದಪ್ಪಾಗಿ ಹೆಚ್ಕೊಂಡಿದ್ದೀನಿ. ಆಮೇಲೆ ಇದು ಕಾಲಿಫ್ಲವರು ಹೆಚ್ಚಿಬಿಟ್ಟು ಒಂದೊಂದೇ ಅದರಲ್ಲಿ ಏನು ಮಾಡಿದ್ವಿ, ಎಣ್ಣೆಯಲ್ಲಿ ಹುರ್ಕೊಂಡು ತಗೊಂಡಿದ್ದೀನಿ. ನಾನು ಹುರ್ಕೊಂಡು ತಗೊಂಡು ಈ ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಪುದೀನ, ಕೊತ್ತಂಬರಿ, ಜಿಂಜರು, ಹಸಿಮೆಣಸಿನ್ಕಾಯಿ ಇಷ್ಟು ಹಾಕಿ, ಬೆಳ್ಳುಳ್ಳಿ ಇಷ್ಟು ಹಾಕಿ ಪೇಸ್ಟ್ ಮಾಡಿದ್ದೀನಿ. ಪೇಸ್ಟ್ ಮಾಡಿಬಿಟ್ಟು ಇದಕ್ಕೆ ಈ ಪೇಸ್ಟು ಹಾಕಿದ್ದೀನಿ. ಆಮೇಲೆ ಮನೆಯಲ್ಲಿ ಮಾಡಿದ ವೆಜ್ ಬಿರಿಯಾನಿ ಮಸಾಲನೂ ಹಾಕಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಒಂದು 5-6 ಚಮಚ ಮೊಸರಲ್ಲಿ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಈಗ ನೋಡಿ, ಇಲ್ಲಿ ದಾವತ್ ಅವರದು ಬಿರಿಯಾನಿ ಬಾಸುಮತಿ ರೈಸ್ ಇದೆಯಲ್ಲ, ಅದನ್ನು ನಾನು 70% ಒಂದು ಇಲೈಚಿ, ಮಸಾಲ ಇಲೈಚಿ ಮತ್ತೊಂದು ಪುಲಾವ್ ಎಲೆ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಇದು 70% ಬೇಯಿಸಿದ್ದೀನಿ. ಸೋಸಿಟ್ಕೊಂಡಿದ್ದೀನಿ. ಇದನ್ನು ಆರಾಕಿ ಇಟ್ಟಿದ್ದೀನಿ. ಈಗ ನೋಡಿ, ಒಂದು ಸ್ಪೂನಷ್ಟು ಈ ಹಂಡಿಗೆ ಎಣ್ಣೆ ಹಾಕ್ತಾಯಿದ್ದೀವಿ. ಆಮೇಲೆ ಈ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆಲ್ಲ ಅದನ್ನು ಒಂದು ಲೇಯರ್ ಮೊದಲು ಹಾಕ್ತಾಯಿದ್ದೀನಿ ತಳದಲ್ಲಿ. ಅನ್ನ ಬೇಯಿಸಿಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದು 2ನೇ ಲೇಯರು. ಮತ್ತೊಂದು ಲೇಯರ್ ಈಗ ತರಕಾರಿದು ಹಾಕ್ತಾಯಿದ್ದೀನಿ. ಈಗ ಮತ್ತೊಂದು ಲೇಯರ್ ಇದರ ಮೇಲೆ ಅನ್ನ ಹಾಕ್ತಾಯಿದ್ದೀನಿ. ಈ ಮತ್ತೊಂದು ಲೇಯರ್ ಇದರ ಮೇಲೆ ತರಕಾರಿದು ಹಾಕ್ತಾಯಿದ್ದೀನಿ. ಕೊನೆಯದಿದು ತರಕಾರಿದು ಕೊನೆ ಲೇಯರ್ ಇದು. ಆಮೇಲೆ ಅನ್ನದ ಕೊನೆ ಲೇಯರ್ ಇದು. ನೋಡಿ, ಮೇಲೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಇದರ ಮೇಲೆ ಮಾಯ್ಶ್ಚರ್ ಹಿಡಿಲಿಕ್ಕೆ ಘೀ ಹಾಕ್ತಾಯಿದ್ದೀನಿ. ನೀವು ಬೆಣ್ಣೆನೂ ಹಾಕ್ಬೋದು. ಇದಕ್ಕೆ ನಾನು ಘೀ ಹಾಕ್ತಾಯಿದ್ದೀನಿ. ಇದಕ್ಕೆ ನೋಡಿ 18 ಫಾಯಿಲ್ದಿಂದ ದಮ್ ಕಟ್ತಾಯಿದ್ದೀನಿ. ಇದು ವೆಜ್ ದಮ್ ಬಿರಿಯಾನಿ. ನೋಡಿ, ಈಗ ಇದನ್ನು ದಮ್ ಕಟ್ಟಿದ್ದೀವಲ್ಲ, ಇದನ್ನು 45 ಮಿನಿಟ್ಸು ಸಿಮ್ ಇದರ ಮೇಲೆ ಇಟ್ಟು ಬೇಯಿಸ್ಬೇಕು. ಇದನ್ನು
ನೋಡಿ ಈಗ ದಮ್ ತೆಗೆದಿದ್ದೀನಿ. ಆಗಿದೆ ಇಡ್ತಾ ಇದ್ದೀನಿ. ತುಂಬ ಘಮ ಬರ್ತಾ ಇದೆ. ದಮ್ ಬಿರಿಯಾನಿ ರೆಡಿಯಾಗಿದೆ. ಈ ರೀತಿ ನೀವು ಸ್ವಲ್ಪ ಮಾಡ್ಕೊಂಡು ನೋಡಿರಿ. ನಿಮ್ಗೆ ಚಲೋ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಹ್ಯಾಪಿ ನ್ಯೂ ಇಯರ್ ಟು ಆಲ್.